Hello everyone, welcome to ಸನ್ಮಾರ್ಗ ಕ್ಲಾಸಸ್. ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯದ 14ನೇ ಪ್ರಶ್ನೆಯನ್ನ ಗಮನಿಸಿ. ಲಂಬ ಸೂಚಕವು ಧನಾತ್ಮಕವಾಗಿರುವ ಚತುರ್ಥಕ. ಸೊ ಇಲ್ಲಿ ಆಯ್ಕೆ 1ನೇ ಚತುರ್ಥಕದಲ್ಲಿ ಮಾತ್ರ, ಆಯ್ಕೆ ಬಿ 2ನೇ ಚತುರ್ಥಕದಲ್ಲಿ ಮಾತ್ರ, ಆಯ್ಕೆ ಸಿ 1 ಮತ್ತು 2ನೇ ಚತುರ್ಥಕಗಳಲ್ಲಿ, ಆಯ್ಕೆ ಡಿ 2 ಮತ್ತು 4ನೇ ಚತುರ್ಥಕಗಳಲ್ಲಿ. ಸೊ ಇಲ್ಲಿ ಕಾರ್ಟಿಷಿಯನ್ ಸಿಸ್ಟಮ್ ಅನ್ನ ಒಬ್ಸರ್ವ್ ಮಾಡಿದ್ರೆ, ಸೊ ಇದು ಎಕ್ಸ್ ಮತ್ತು ವೈ ಅಕ್ಷ ಏನ್ ಮಾಡತ್ತೆ, ಇದನ್ನ ಈ ಸಮತಲವನ್ನ 4 ಭಾಗಗಳನ್ನಾಗಿ ವಿಂಗಡಿಸುತ್ತೆ. ಸೊ ಮೊದಲನೇ ಚತುರ್ಥಕದಲ್ಲಿ ಎಕ್ಸ್ ಮತ್ತು ವೈ ಎರಡು ಧನಾತ್ಮಕವಾಗಿರುತ್ತೆ. 2ನೇ ಚತುರ್ಥಕದಲ್ಲಿ ಎಕ್ಸ್ ಋಣಾತ್ಮಕವಾಗಿರುತ್ತೆ, ವೈ ಧನಾತ್ಮಕವಾಗಿರುತ್ತೆ. 3ನೇ ಚತುರ್ಥಕದಲ್ಲಿ ಎಕ್ಸ್ ಮತ್ತು ವೈ ಎರಡೂ ಋಣಾತ್ಮಕವಾಗಿರುತ್ತೆ. 4ನೇ ಚತುರ್ಥಕದಲ್ಲಿ ಎಕ್ಸ್ ಧನಾತ್ಮಕವಾಗಿರುತ್ತೆ, ವಾಯ್ ಋಣಾತ್ಮಕವಾಗಿರುತ್ತೆ. ಸೊ ಇಲ್ಲಿ ಲಂಬ ಸೂಚಕ ಅಂದ್ರೆ ವಾಯ್ ಎರಡೂ ಕಡೆ, ಸೊ ವಾಯ್ ಧನಾತ್ಮಕವಾಗಿರುವಂತಹ ಚತುರ್ಥಕವನ್ನ ನೋಡಕ್ ಹೋದ್ರೆ, ಸೊ ನೋಡಿ ಮೊದಲನೇ ಚತುರ್ಥಕದಲ್ಲೂ ವಾಯ್ ಧನಾತ್ಮಕವಾಗಿದೆ ಅಂದ್ರೆ ಲಂಬ ಸೂಚಕ, 2ನೇ ಚತುರ್ಥಕದಲ್ಲೂ ಕೂಡ ವಾಯ್ ಧನಾತ್ಮಕವಾಗಿದೆ. ಹಾಗಾದ್ರೆ ಲಂಬ ಸೂಚಕವು ಧನಾತ್ಮಕವಾಗಿರುವ ಚತುರ್ಥಕ ಯಾವ್ದಾಯ್ತು? 1 ಮತ್ತು 2 ಆಗತ್ತೆ. ಹಾಗಾದ್ರೆ ಆಯ್ಕೆಯನ್ನ ಗಮನಿಸಿದ್ರೆ ಸಿ ಆಯ್ಕೆ ಸರಿಯಾಗತ್ತೆ. ಓಕೆ, ಥ್ಯಾಂಕ್ ಯು.